ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಿ ಅಂತ ಹೇಳಿ ಇವತ್ತು ಭೀಮ್ನ ಅಮಾವಾಸ್ಯೆ ಕೂಡ ಇವತ್ತು ಬೆಳಗ್ಗೆ ಬೇಗ ಎದ್ದೋಳಕ್ಕಾಗಲಿಲ್ಲ. ಬಟ್ ಸ್ವಲ್ಪ ಟಯರ್ಡ್ ಅನಿಸ್ಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ನಿಧಾನವಾಗಿ ಎದ್ದು ಹೊರಗಡೆ ಎಲ್ಲ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಊಟ ಕೂಡ ಮಾಡಿಕೊಂಡೆ. ಹಾಗೆ ಎಲ್ಲ ಕೆಲಸ ಮಾಡ್ಕೊಂಡು ಕೂಡ ಊಟ ಮಾಡ್ಕೊಂಡ್ಬಿಡ್ಬೇಕಾಯಿತು. ಯಾಕಂದರೆ ಫುಲ್ ಕೆಲಸ ಇರೋದ್ರಿಂದ ನನಗೆ ಒಂದು ನಿಮಿಷ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಅದಕ್ಕೆ ಎಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ಊಟನ ಮಾಡ್ಕೊಂಡ್ಬಿಡೋಣ ಅಂತ. ಯಾಕಂದರೆ ಹಸ್ಬೆಂಡ್ ಕೂಡ ಊಟ ಬೇಕೇ ಬೇಕಲ್ಲ, ಅವ್ರು ಕೆಲ್ಸಕ್ಕೆ ಹೋಗಿದ ತಕ್ಷಣ ಊಟ ಮಾಡ್ಕೊಡ್ಬಿಡ್ಬೇಕು. ಬಟ್ ಆಮೇಲೆ ಅವರು ಉಪವಾಸ ಹೋಗೋದು ನನಗಿಷ್ಟ ಆಗಲ್ಲ. ಬಟ್ ಇವತ್ತು ನಾನು ಅದೇ ಕೆಲಸ ಮಾಡಿದೆ. ಅವರೆಲ್ಲ ಕೆಲ್ಸಕ್ಕೆ ಹೋದ್ರು. ನಾನು ಅಷ್ಟೊತ್ತಿಗೆಲ್ಲ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಬಂದೆ. ನನ್ನ ಮಗಳಿಗೂ ರೆಡಿ ಮಾಡಿ ಅವಳಿಗೂ ಸ್ಕೂಲ್ ಕರ್ಕೊಂಡೋಗಿ ಬಿಟ್ಬಿಟ್ಟು ಮತ್ತು ನಾನು ಮಿಕ್ಕಿರೋ ಕೆಲಸ ರೆಡಿ ಮಾಡ್ಕೊತಾ ಇದ್ದೀನಿ. ಬಟ್ ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಯಿತು. ಯಾಕಂದರೆ ಅಮಾವಾಸ್ಯೆ ಇರೋದ್ರಿಂದ ಇವತ್ತೇ ಕ್ಲೀನ್ ಮಾಡ್ಕೋಬೇಕಾಯಿತು. ಮತ್ತು ಈವ್ನಿಂಗ್ ಆಗಿ ಸೂರ್ಯಗ್ರಹಣ ಅಂತ ಹೇಳ್ತಾರೆ. ಬಟ್ ಅದು ನಮ್ಮ ಕಡೆ ಇಲ್ಲ ಅಂದರೂ ಕೂಡ ನಮಗೆ ಅನ್ವಯಿಸುತ್ತೆ ಅಂದ್ಬಿಟ್ಟು ನಾನು ಇವಾಗೆಲ್ಲ ಕ್ಲೀನ್ ಮಾಡಿ ಜೋಡಿಸ್ತಾ ಇದ್ದೀನಿ. ಅಂದರೆ ಒಂದು 15 ಡೇಸ್ ಆಗಿಬಿಟ್ಟಿತ್ತು ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ. ಬಟ್ ಪೂಜೆ ಮಾಡ್ಕೊತಿದ್ದೆ, ಕ್ಲೀನ್ ಮಾಡೋಕ್ಕೆಲ್ಲ ಹೋಗಲಿಲ್ಲ. ಸ್ವಲ್ಪ ಟೈಮ್ ಕೂಡ ನನಗಿರಲಿಲ್ಲ. ಸ್ವಲ್ಪ ಫ್ರೀ ಮಾಡಿಕೊಂಡು ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಭೀಮ್ನ ಅಮಾವಾಸ್ಯೆ ಅಂದರೆ ದೊಡ್ಡ ಸ್ಪೆಷಲ್ ಅಂತಲೇ ಹೇಳ್ತೀನಿ. ಗಂಡನಿಗೆ ಪಾದ ಪೂಜೆ ಮಾಡೋದು ಅಂದರೆ ದೊಡ್ಡ ಸ್ಪೆಷಲ್ ಅಂತಲೇ ಹೇಳ್ತೀನಿ. ನಾನು ಇವತ್ತು ಈ ವಿಡಿಯೋದಲ್ಲಿ ಯಾವ ಥರ ಹೇಗೆಲ್ಲ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಮದುವೆ ಆದಾಗಿನಿಂದ ನಾನು ಒಂದು ವರ್ಷನೂ ಮಿಸ್ ಮಾಡಿಲ್ಲ. ಬಟ್ ವರ್ಷನೂ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಾನು ಮಾಡಿದ್ದೀನಿ. ಬಟ್ ನನಗೇನು ಆಸೆ ಗೊತ್ತಾ, ನನಗೆ ಜನ್ಮನೂ ಇದೇ ಪ್ರೀತಿ ಇದೆ, ಕಾಳಜಿ ಇದೆ, ನಂಬಿಕೆ ಇರಲಿ ಅಂತ ಹೇಳ್ಕೊತೀನಿ. ಬಟ್ ನನಗೆ ಬೇರೆಯವರೆಲ್ಲ ಯಾವ ಥರ ಹಾರೈಸ್ತಿರೋ ಗೊತ್ತಿಲ್ಲ. ಬಟ್ ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಬಟ್ ನಾನು ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ನಾನು ಮದುವೆ ಆಗಿ 3 ವರ್ಷ ಆಯಿತು. ಬಟ್ ಫಸ್ಟ್ ವರ್ಷ ಅಂದರೆ ಸ್ವಲ್ಪ ಸಿಂಪಲ್ಲಾಗಿ ನನಗೆ ಅಷ್ಟೊಂದು ಗೊತ್ತಿಲ್ಲ. ಹೇಗೆಲ್ಲ ಮಾಡಬೇಕು ಹೆಂಗೆಲ್ಲ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಬಟ್ ಅಮ್ಮನ ಕೇಳ್ತಾ ಇದ್ದೆ. ಬಟ್ ಅಮ್ಮ ಹೇಳ್ತಾಯಿದ್ರು, ಇದು ಮಾಡೋಂಗಿದ್ರೆ ವರ್ಷನೂ ಮಿಸ್ ಮಾಡ್ದಿರ ಮಾಡಬೇಕು ಅವಾಗೆ ಅಂತ ಅಮ್ಮ ಹೇಳಿದ್ರು. ಬಟ್ ಏನಾದರೂ ಆಗಲಿ ಮಾಡೋಣ, ಒಂದು ವರ್ಷನೂ ಮಿಸ್ ಮಾಡೋದು ಬೇಡ ಅಂತ ನನ್ನ ಆಸೆ ಅಷ್ಟೇ. ಹೀಗೆ ಸದಾ ಖುಷಿಯಿಂದ ಮಾಡೋಣ ಅಂತ ಆಸೆ ಪಡ್ತಾ ಇದ್ದೀನಿ. ಬಟ್ ಇವತ್ತು ಸ್ವಲ್ಪ ಭೀಮ್ನ ಅಮಾವಾಸ್ಯೆ ದಿನ ಡಿಫ್ರೆಂಟಾಗಿ, ಅಂದರೆ ಎಲ್ಲರೂ ಹೇಗೆಲ್ಲ ಮಾಡ್ತಿರೋ ಗೊತ್ತಿಲ್ಲ. ಬಟ್ ನನಗೆ ಈ ವರ್ಷದಲ್ಲಿ ಜ್ಯೋತಿ ವಿಘ್ನೇಶ್ವರ ಅಂದರೆ ದೀಪಗಳ ಬೆಳಗ್ಸೋಣ ಅಂತ ಅನಿಸ್ಬಿಟ್ಟಿತ್ತು. ಅದಕ್ಕೆ ಮನೆಯಲ್ಲಿ ನೀಲಾಂಜನ ಕೂಡ ಇತ್ತು. ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ನನಗೆ ಯಾವ ಥರ ಹೇಗೆಲ್ಲ ಮಾಡಬೇಕೋ ಗೊತ್ತಿಲ್ಲ. ಬಟ್ ಈ ವರ್ಷದಾಗ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಮುಂದೆ ಎಲ್ಲ ಪ್ರತಿಫಲ ಸಿಕ್ತಂದರೆ ನಾನು ಪಕ್ಕ ಖಂಡಿತ ಮಾಡ್ತೀನಿ. ಬಟ್ ನಾನು ಇವತ್ತು ಅಂದರೆ ಒಂದು ದೀಪಕ್ಕೆ ಶಿವ ಅಂತ ಹೆಸರಿಡ್ತಾರೆ, ಇನ್ನೊಂದು ದೀಪಕ್ಕೆ ಪಾರ್ವತಿ ಅಂತ ಹೆಸರಿಡ್ತಾರೆ. ಬಟ್ ಅದ್ರ ಬಗ್ಗೆ ಎಲ್ಲ ನನಗೆ ತುಂಬ ಜಾಸ್ತಿ ಗೊತ್ತಿಲ್ಲ. ಬಟ್ ನನಗೇನು ಗೊತ್ತಾ, ಯಾರೋ ದೊಡ್ಡವರು ಒಬ್ಬರು ಹೇಳಿದ ಕಾರಣಕ್ಕೋಸ್ಕರ ನಾನು ಇವತ್ತು ಭೀಮ್ನ ಅಮಾವಾಸ್ಯೆ ದಿನ ಒಂದು ಜೋಡಿ ದೀಪಗಳನ್ನ ಅಕ್ಕಿ ಮೇಲೆ ಇಟ್ಟು ಪೂಜೆ ಮಾಡೋದಕ್ಕೆ ಸಿದ್ಧ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಏನೂ ಇಲ್ಲ, ಒಂದು ತಟ್ಟೆ ಮೇಲೆ ಅಕ್ಕಿ ಹಾಕ್ಕೊಂಡು ಬೇಕಾದರೆ ಅಕ್ಕಿ ಮೇಲೆ ಎಲೆ ಮತ್ತು ವಿಳ್ಯದೆಲೆ ಬೇಕಾದರೆ ಆ ಕಡೆ ಈ ಕಡೆ ಇಡ್ಬೋದು. ಅದ್ರ ಮೇಲೆ ಅರಿಶಿನ ಒಂದು ಕಡೆ, ಇನ್ನೊಂದು ಕಡೆ ಕುಂಕುಮನ ಇಡ್ಬೋದು, ಎಲೆ ಕೂಡ ಇಟ್ಕೋಬೋದು. ಅದ್ರ ಮೇಲೆ ನಾನು ಹಾಗೆ ದೀಪಗಳನ್ನ ಇಟ್ಟೆ. ದೀಪಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ಮತ್ತು ಅದಕ್ಕೆ ಅರಿಶಿನ ಮೇಯ್ನ್ ವಸ್ತ್ರ ಅಂದರೆ ಅರಿಶಿನ ಅಂತಾರಲ್ಲ, ಅದು ಕಟ್ಟಲೇಬೇಕು. ಅವೆರಡು ಕಟ್ಟಿದ್ರೇ ಅದಕ್ಕೆ ಮುಖ್ಯ. ಬಟ್ ಅದು ಹೇಳ್ತಾರೆ, ಒಂದು ದೀಪ ಶಿವ ಅಂತ, ಇನ್ನೊಂದು ದೀಪ ಪಾರ್ವತಿ ಅಂತ ಹೇಳ್ತಾರೆ. ಬಟ್ ನನಗೆ ಅದು ಫುಲ್ಲು ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಡೀಟೇಲ್ಸ್ ಇರೋರು ಇನ್ನೂ ತಿಳ್ಕೊಳ್ಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಸಿಂಪಲ್ಲಾಗಿ ಮಾಡೋಣ ಅಂದರೆ ಜ್ಯೋತಿ ವಿಘ್ನೇಶ್ವರ ಥರ ಮಾಡೋಣ ಅಂತ ಇವತ್ತು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇವತ್ತು ನನಗೆ ಎಲ್ಲೂ ಇಡೋದಕ್ಕೆ ಜಾಗ ಸಿಗಲಿಲ್ಲ ಅಂದ್ಬಿಟ್ಟು ಬಟ್ ಕೆಳಗಡೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಉಜ್ಜಿ ಮತ್ತು ಅದ್ರ ಮೇಲೆ ಇಟ್ಟಿದ್ದೀನಿ. ಅದು ಇಟ್ಟೋದ್ಮೇಲೆ ದೀಪ ಹಚ್ಚಿ ಹಾಗೆ ಸಾಂಬ್ರಾಣಿ ಕಡ್ಡಿ ಕೂಡ ಹಚ್ಚಿದ್ದೆ. ಯಾಕಂದರೆ ಇಟ್ಟಿದ ತಕ್ಷಣ ಹಾಗೆ ಬಿಟ್ಟು ಸ್ವಲ್ಪ ತಿರಬಾರ್ದು, ಪೂಜೆ ಮಾಡಿಬಿಡ್ಬೇಕು. ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದ್ರಿಂದ ಇವಾಗ ಪೂಜೆ ಮಾಡಿಬಿಡೋಣ ಅಂತ ಅನಿಸ್ಬಿಟ್ಟಿತ್ತು. ಇಟ್ಟು ಪ್ರಸಾದ ಏನು ಮಾಡೋದಕ್ಕೆ ಹೋಗಲಿಲ್ಲ, ಈವ್ನಿಂಗ್ ಬಂದು ಮಾಡ್ಕೊಳ್ಳೋಣ ಅಂತ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಸ್ಪೆಷಲಾಗಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಅಂದರೆ ದೊಡ್ಡ ಸ್ಪೆಷಲ್ಲಾಗಿ ಪೂಜೆ ಮಾಡ್ತಾರೆ. ಬಟ್ ಅಲ್ಲಿ ದುಗ್ಲಮ್ಮ ನಾವು ಕರಿತೀವಿ, ನಮ್ಮ ಭಾಷೆಯಲ್ಲಿ ದುಗ್ಲಮ್ಮ ಅಂತ ಕರಿತೀವಿ. ಬಟ್ ಕನ್ನಡದಲ್ಲಿ ದುರ್ಗಾದೇವಿ ಅಂತ ಕರಿತೀವಿ. ಬಟ್ ನಮಗೆ ದುಗ್ಲಮ್ಮ ಅಂತ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆ.
ಅಲ್ಲಿ ದುಗ್ಲಮ್ಮ ದೇವಸ್ಥಾನ ಹತ್ರ ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ. ಬಟ್ ಅಲ್ಲಿ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಅಲ್ಲಿ ಏನು ಅಮಾವಾಸ್ಯೆ ಹುಣ್ಣಿಮೆ ಎಷ್ಟು ಜನ ಭಕ್ತರು ಬರ್ತಾರೆ ಹೇಳೋದಕ್ಕಾಗಲ್ಲ. ಎಷ್ಟು ಜನ ಭಕ್ತರು ಎಲ್ಲ ಊಟ ಮಾಡಿಕೊಂಡು ಮತ್ತು ಮನೆಗೆ ಬಂದು ರೀಚ್ ಆಗೋಷ್ಟು ಸ್ವಲ್ಪ ಟೈಮ್ ಆಗೋಗ್ಬಿಟ್ಟಿತ್ತು. ಬಟ್ ನಾನು ಒಬ್ಬಳೇ ಹೋಗಿರೋದ್ರಿಂದ ನನ್ನ ಪುಟ್ಟನಿಂದ ಬಂದು ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಬೇಗ ಹೋಗಿ ಬಂದುಬಿಡೋಣ ಅಂತ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಬಂದು ಮತ್ತು ನಮ್ಮ ಪುಟಾಣಿ ಹೋಗಿ ಕರ್ಕೊಬಂದು ಮತ್ತು ಮೇಲೆ ನೋಡಿದ್ರೆ ಬಟ್ಟೆಗಳಾಕಿದ್ದೆ, ಬಟ್ಟೆ ಎಲ್ಲ ಎತ್ಕೊಂಡೋಗಿ ಕೆಳಗಡೆ ಇಕ್ಬಿಟ್ಟು ಮತ್ತು ರಾಗಿ ಕೂಡ ಬಿಸಿಲಿಗಾಗ್ಬಿಟ್ಟಿದ್ದೆ. ಯಾಕಂದರೆ ತೊಳೆದು ಬಿಸಿಲಿಗೆ ಹಾಕಿರೋದ್ರಿಂದ ಅದು ಇವತ್ತು ತುಂಬ ಹೆವಿ ಬಿಸಿಲು ಬಂದುಬಿಟ್ಟಿತ್ತು, ಚೆನ್ನಾಗಿ ಒಣ್ಕೊಂಬಿಟ್ಟಿತ್ತು ಅಂದ್ಬಿಟ್ಟು ನಾನು ಇವತ್ತು ರಾಗಿನೆಲ್ಲ ಮೂಟೆಗೆ ಹಾಕಿ ಮತ್ತು ಮನೆಗೆ ಎತ್ಕೊಬಂದು ಇಕ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗಿಯೋತ್ತು ಅನ್ನೋಷ್ಟೊತ್ತಿಗೆ ಇನ್ನೇನದು ಒಂದೊಂದು ಕೆಲಸ ಬಂತು. ಸಂಜೆ ಆಗುತ್ತೆ, ಹಸ್ಬೆಂಡ್ ಬರೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಇವತ್ತು ಸ್ವಲ್ಪ ಮೋಡಗಳು ಕೂಡ ಮುಚ್ಕೊಂಬಿಟ್ಟಿತ್ತು. ಅಷ್ಟೊತ್ತಿಗೆ ಹೋಗಿ ರಾಗಿನ ಬಟ್ಟೆ ಎಲ್ಲ ಎತ್ಕೊಬಂದು ಮನೆಯಲ್ಲಿ ಇಟ್ಟೆ. ಹಾಗೆ ಇವತ್ತು ಏನಾದರೂ ಸ್ವೀಟ್ ಮಾಡ್ಕೊಂಬಿಡೋಣ ಅಂದರೆ ಹಸ್ಬೆಂಡ್ಗೆ ಇಷ್ಟವಾಗಿರೋ ಫೇವ್ರೆಟ್ ಫುಡ್ ಮಾಡೋಣ ಅಂತ ಇವತ್ತು ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ಅಂದರೆ ಸ್ಪೆಷಲ್ಲಾಗಿ ಸಬ್ಬಕ್ಕಿ ಪೊಂಗಲ್ ಮಾಡ್ಕೊತಾ ಇದ್ದೀನಿ. ಅಂದರೆ ರೈಸ್ ಜೊತೆ ಸಬ್ಬಕ್ಕಿ ಹಾಕಿ ಪೊಂಗಲ್ ಮಾಡೋದು ಯಾವ ಥರ ಹೀಗೆಲ್ಲ ಇರುತ್ತೆ, ಒಂದು ಸಲ ಟ್ರೈ ಮಾಡೋಣ ಬನ್ನಿ. ಬಟ್ ತುಂಬ ಚೆನ್ನಾಗಿದೆ. ಅಕ್ಕಿ ಮಾತ್ರ ಒಂದು ಲೋಟ ಎತ್ಕೊಂಡು ವಾಶ್ ಮಾಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಹಾಗೆ ಸಬ್ಬಕ್ಕಿ ಕೂಡ ಒಂದು ಬಟ್ಲಲ್ಲಿ ಅರ್ಧ ಭಾಗದಷ್ಟು ಎತ್ಕೊಂಡಿದ್ದೀನಿ. ಬಟ್ ಏನು ಮಾಡೋದು ಅಂತ ತುಂಬ ಯೋಚನೆ ಆಗ್ಬಿಟ್ಟಿತ್ತು. ಅದಕ್ಕೆ ನನ್ನ ಹಸ್ಬೆಂಡ್ಗೆ ಪೊಂಗಲ್ ಅಂದರೆ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಸಬ್ಬಕ್ಕಿ ಹಾಕಿ ಪೊಂಗಲ್ ಮಾಡೋಣ ಅಂತ ಸ್ಪೆಷಲ್ಲಾಗಿ ಇರುತ್ತೆ. ಇವತ್ತು ಭೀಮನಮಸ್ಸೆ ದಿನ ಸಬ್ಬಕ್ಕಿ ಪೊಂಗಲ್ ಮಾಡೋದು ತುಂಬ ಸ್ಪೆಷಲ್ಲು. ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ತುಪ್ಪ ಹಾಕಿ ಸಬ್ಬಕ್ಕಿ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬಿಸಿ ಮಾಡ್ಕೋಬೇಕು, ಯಾಕಂದರೆ ತುಪ್ಪದಲ್ಲಿ ಬಿಸಿ ಆಗೋದು ಟೇಸ್ಟೇ ಬೇರೆ ಥರ ಇರುತ್ತೆ. ನಾವು ಯಾವ ಥರ ಬಿಸಿ ಮಾಡ್ಕೊತೀವೋ ಆ ಥರ ಸಖತ್ತಾಗಿರುತ್ತೆ. ಪೊಂಗಲ್ ಕೂಡ ನೋಡಿ ಈ ಥರ ಎಣ್ಣೆದಲ್ಲೇ ವೈಟಲ್ಲಿ, ಅಂದರೆ ಈ ಪಾಪ್ಕಾರ್ನ್ ಯಾವ ಥರ ಹಾಕಿದ ತಕ್ಷಣ ಯಾವ ಥರ ಬುಡ್ಡೆ ಥರ ಬರುತ್ತೋ ಅದೇ ಥರನೇ ಬರುತ್ತೆ. ತುಪ್ಪದಲ್ಲಿ ಬಿಸಿ ಮಾಡ್ತಾಯಿದ್ರೆ ಪಾಪ್ಕಾರ್ನ್ ಬುಡ್ಡೆ ಬರೋ ಥರ ಸಬ್ಬಕ್ಕಿ ಕೂಡ ಬುಡ್ಡೆ ಥರ ಬರುತ್ತೆ ನೋಡಿ. ಅನ್ನ ಕೂಡ ಒಂದು ಸೈಡ್ಗೆ ಅನ್ನ ಕೂಡ ಬೆಂದಿತ್ತು, ಅದೆಲ್ಲ ನೋಡಿಕೊಂಡು ಮತ್ತು ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿಕ್ಕೋಣ. ಯಾಕಂದರೆ ಸ್ವಲ್ಪ ನುಣ್ಣಗಾದರೆ ಪೊಂಗಲ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ. ಪಾತ್ರೆ ಕೂಡ ಇತ್ತು, ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಹಿಂದಿರೋ ಅನ್ನದ್ಮೇಲೆ ಬೆಲ್ಲ ಮತ್ತು ತೆಂಗಿನಕಾಯಿ, ಸ್ವಲ್ಪ ಏಲಕ್ಕಿ, ಸಬ್ಬಕ್ಕಿ ಹಾಕ್ಕೋಬೇಕಾಯಿತು. ಬಟ್ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಬಟ್ ನಾನು ಹೇಳ್ತಾ ಇದ್ದೀನಿ, ನೀವು ನೋಡ್ಬೋದು. ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಕರ್ಗೋವರೆಗೂ ಮಿಕ್ಸ್ ಮಾಡಿಕೊಂಡು ಸಬ್ಬಕ್ಕಿ ಪೊಂಗಲ್ ನೋಡಿ ಯಾವ ಥರ ಹೇಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ, ಇನ್ನೂ ಸಖತ್ತಾಗಿರುತ್ತೆ. ಬಟ್ ಇಷ್ಟಪಡ್ದಿರೋರು ಇಷ್ಟಪಟ್ಕೊಂಡು ತಿಂತಾರೆ. ಇವತ್ತು ನಮ್ಮ ಮನೆಯಲ್ಲಿ ಭೀಮನಮಸ್ಸೆ ದಿನ ಸಬ್ಬಕ್ಕಿ ರೈಸ್ ಪೊಂಗಲ್ ಮಾಡಿದ್ದೀನಿ. ಬಟ್ ಯಾವ ಥರ ಹೇಗೆಲ್ಲ ಇರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ಇನ್ನೂ ಸಖತ್ತಾಗಿರುತ್ತೆ. ಹಾಗೆ ಮನೆಯಲ್ಲೆಲ್ಲ ದೀಪ ಹಚ್ಚಿ ಕಾಯಿ ಕೂಡ ಒಡೆದು ಮಂಗಳಾರತಿ ಮಾಡಿ ಮತ್ತು ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬಂದರು. ಅಷ್ಟೊತ್ತು ನಾನು ಸರ್ಪ್ರೈಸ್ ಕೊಟ್ಟೆ. ಬಟ್ ನನಗೆ ನನ್ನ ಹಸ್ಬೆಂಡೇ ಹೇಳ್ತಾರೆ, ಬಟ್ ನಾನು ಇದೆಲ್ಲ ಬೇಡತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಖುಷಿಗೋಸ್ಕರ ಅದು ಮಾಡಿಸ್ಕೊ ಅಂತ ಹೇಳ್ತೀನಿ. ಬಟ್ ಅವ್ರಿಗೆ ಇದೆಲ್ಲ ಒಂಥರ ಮುಜುಗರ ಆಗಿಬಿಡುತ್ತೆ. ಬಟ್ ನನಗೆ ನನ್ನ ಗಂಡ ಚೆನ್ನಾಗಿರಲಿ ಅಂತ ನನ್ನ ಗಂಡನಿಗೆ ಯಾವುದೇ ಕೊರತೆ ಇರಲಿ ಅಂತ ಅಷ್ಟೇ. ಬಟ್ ನನ್ನ ಗಂಡ ಯಾರ ಮುಂದ್ಗಡೆನೂ ಅಷ್ಟೇ ತಲೆ ಬಗ್ಸ್ತೀರ ತಲೆ ಎತ್ತಿ ರಾಜನಂತೆ ಇರಬೇಕು ಅಂತ ನನ್ನ ಸಣ್ಣ ಪುಟ್ಟ ಆಸೆ ಅಷ್ಟೇ. ನನಗೆ ಹೇಳ್ತಾ ಹೋದರೆ 101 ಆಸೆಗಳಿರುತ್ತೆ. ಬಟ್ ಅದೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋ ನನಗೆ ಟೈಮ್ ಕೂಡ ಇರಲಿಲ್ಲ. ಬಟ್ ಇವತ್ತು ಭೀಮನಮಸ್ಸೆ ದಿನ ಶಿವ ಪಾರ್ವತಿ ಆಶೀರ್ವಾದದಿಂದ ಅಂದರೆ ಗಂಡ ಹೆಂಡತಿ ಸಂಬಂಧ ಹೀಗೆ ಗಟ್ಟಿಯಾಗಿರಲಿ, ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲ ಸದಾ ಹಿಂಗೆ ತುಂಬಿರಲಿ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಬಟ್ ನಿಮಗೂ ಅಷ್ಟೇ, ನೀವು ಗಂಡಂದ್ರಿಗೂ ಅಷ್ಟೇ, ನಿಮ್ಮ ಹೆಂಡತಿ ಅಂದ್ರಿಗೂ ಅಷ್ಟೇ ಇದೇ ಸದಾಕಾಲ ಖುಷಿಯಿಂದ ನೆಮ್ಮದಿ ಸುಖ ಶಾಂತಿ ನೆಮ್ಮದಿ ಮತ್ತು ಆರೋಗ್ಯ ಚೆನ್ನಾಗಿ ಸದಾ ಹಿಂಗೆ ತುಂಬಿರಲಿ ಅಂತ ಕೇಳ್ಕೊಳ್ಳಿ. ನಾನು ಅಷ್ಟೇ, ನನಗೆ ಇಷ್ಟಪಟ್ಟು ಮಾಡೋ ಕೆಲಸ ಮಾತ್ರ ನಾನು ತುಂಬಾ ಇಷ್ಟಪಟ್ಬಿಡ್ತೀನಿ. ಬಟ್ ನಾನು ಇಷ್ಟಪಡ್ದಿರೋ ಕೆಲಸ ಮಾಡಬೇಕು ಅಂದರೆ ನಾನು ಇಷ್ಟನೇ ಪಡಲ್ಲ. ಬಟ್ ಏನೋ ಒಂಥರ ರೀತಿ ಮಾಡ್ತೀನಿ. ಬಟ್ ಇದು ನನಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ತೀನಿ.
ಬಟ್ ಇದು ವರ್ಷಕ್ಕೊಂದ್ಸಲ ಬರೋದನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತ ಇಷ್ಟ. ಬಟ್ ನನಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಮನೆಯಲ್ಲಿ ಇದೇ ಸದಾ ಥರ ಸಂತೋಷವಾಗಿರಿ ಅಂತ ಹೇಳ್ತೇನೆ. ಬಟ್ ಎಲ್ಲರ ಮನೆಯಲ್ಲೂ ಸಂತೋಷವಾಗಿ ಖುಷಿಯಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲರೂ ಮಾತಾಡಿಸ್ತಾರೆ, ಎಲ್ಲರೂ ಪ್ರೀತಿಯಿಂದ ನೋಡ್ಕೊತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ತುಂಬ ಇಷ್ಟಪಟ್ಟು ಮಾಡೋ ಕೆಲಸ ಯಾವತ್ತಿದ್ರೂ ಸಕ್ಸಸ್ ಆಗೇ ಆಗುತ್ತೆ. ಯಾವಾಗೂ ಸಕ್ಸಸ್ ಆಗದಿರೋರಲ್ಲ, ಬಟ್ ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಅಷ್ಟೇ. ನೋಡ್ತಾ ಇರ್ಬೋದು, ಗಿಫ್ಟ್ಸ್ ಏನೂ ಇಲ್ವಾ ಅಂತ ನೀವು ನಿಮ್ಮ ಮನ್ಸಿಗೆ ಬಂದಿರ್ಬೋದು. ಬಟ್ ನನ್ನ ಗಿಫ್ಟ್ಗಿನ್ನ ಇವಾಗ ನನಗೆ ನನ್ನ ಗಂಡನೇ ನನ್ನ ಗಿಫ್ಟು, ನನ್ನ ಗಂಡನಿಗೆ ನಾನೇ ದೊಡ್ಡ ಗಿಫ್ಟು. ನಮ್ಮಿಬ್ಬರು ಖುಷಿನ ಪಡ್ಸೋಕ್ಕೋಸ್ಕರ ನಮ್ಮ ಪುಟಾಣಿನೇ ದೊಡ್ಡ ಗಿಫ್ಟ್ ಆಗಿಬಿಟ್ಟಿದ್ದಾಳೆ. ಬಟ್ ನನಗೆ ಏನು ಗೊತ್ತಾ, ಗಿಫ್ಟ್ಗಿನ್ನ ನನ್ನ ಗಂಡನೇ ಹೆಚ್ಚು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೂಜೆ ಎಲ್ಲ ಮುಗಿಯೋ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು. ಈ ವಿಡಿಯೋ ಕೂಡ ಸ್ವಲ್ಪ ಲೆಂತ್ ಆಗಿಬಿಟ್ಟಿತ್ತು. ಯಾರು ಅಷ್ಟೇ ಸ್ಕಿಪ್ ಮಾಡ್ತೀರ ನೋಡಬೇಡಿ, ಎಲ್ಲ ಇಷ್ಟಪಟ್ಕೊಂಡು ನೋಡಿ, ಫುಲ್ ವಿಡಿಯೋ ನೋಡಿ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ತುಂಬ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾರೂ ಅಷ್ಟೇ ವಿಡಿಯೋ ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಬಟ್ ನಾನು ಯಾವ ಥರ ಹೇಗೆಲ್ಲ ಮನೆಯಲ್ಲಿ ಯಾವ ಥರ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಬಟ್ ನನಗೆ ಸಣ್ಣ ಪುಟ್ಟ ಆಸೆ ಅಷ್ಟೇ. ನಾನೇನು ಮಾಡ್ತೀನೋ ಅದನ್ನು ನಾನು ಬೇರೆಯವ್ರಿಗೆ ತಿಳಿಸ್ಬೇಕಲ್ಲ. ಒಬ್ರಿಗೆ ಯೂಸ್ ಆಗುತ್ತೋ ಯೂಸ್ ಆಗೋಲ್ಲ ಗೊತ್ತಿಲ್ಲ, ಬಟ್ ನನ್ನ ಕೈಯಲ್ಲಿ ಆದಷ್ಟು ನಾನು ಒಬ್ರಿಗೆ ತಿಳಿಸ್ಬೇಕಲ್ಲ ಅಂತ ಒಂದು ಆಸೆ ಅಷ್ಟೇ. ಬಟ್ ಯಾರಾದರೂ ಇಷ್ಟಪಡೋರು ನೋಡ್ಬೋದು. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.